ಶ್ರೀನಿವಾಸಪುರ ಕನ್ನಡ ಜಾಗೃತಿ ವೇದಿಕೆ ತಾಲ್ಲೂಕು ಅಧ್ಯಕ್ಷರ ಆಯ್ಕೆ. ಶ್ರೀನಿವಾಸಪುರ ಇಂದಿನ ದಿನಾಂಕ. ಕನ್ನಡ ಜಾಗೃತಿ ವೇದಿಕೆಯ ಶ್ರೀನಿವಾಸಪುರ ತಾಲ್ಲೂಕು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಕಾರ್ಯಕ್ರಮವು ಯಲ್ದೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಎಂವಿ ಮುರಳಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಎಂವಿ ಮುರಳಿ, ಕನ್ನಡ ಜಾಗೃತಿ ವೇದಿಕೆಯು ನಾಡಿನ ನೆಲ, ಜಲ ಮತ್ತು ಭಾಷೆಯ ಪರವಾಗಿ ಹೋರಾಡುತ್ತದೆ ಎಂದು ಹೇಳಿದರು. ಭಾಷೆ ಹಾಗೂ ನಾಡಿಗೆ ಧಕ್ಕೆ ತರುವವರ ವಿರುದ್ಧ ಹೋರಾಟ ನಡೆಸುತ್ತೇವೆ ಮತ್ತು ನ್ಯಾಯಕ್ಕಾಗಿ ಬೆಂಬಲಿಸುತ್ತೇವೆ ಎಂದು ಅವರು ದೃಢಪಡಿಸಿದರು. ಕೋಲಾರ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ್ರು ಮಾತನಾಡಿ, ಶ್ರೀನಿವಾಸಪುರ ತಾಲ್ಲೂಕಿನ ಯಲ್ದೂರಿನಲ್ಲಿ ನಡೆದ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಸುನಿಲ್ ಅವರು ತಾಲ್ಲೂಕು ಅಧ್ಯಕ್ಷರಾಗಿ ಮತ್ತು ಸುಜಾತ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ 15ಕ್ಕೂ ಹೆಚ್ಚು ಯುವಕರು ಸಂಘಕ್ಕೆ ಸೇರ್ಪಡೆಗೊಂಡಿರುವುದಾಗಿ ತಿಳಿಸಿದರು. ಅಲ್ಲದೆ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟ ಎಂವಿ ಮುರಳಿ ಹಾಗೂ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ್ರು, ಐಪಿಎಸ್ ಶಾಲೆಯ ಜಿಲ್ಲಾ ಕಾರ್ಯದರ್ಶಿ ಎಂ ನಾರಾಯಣಸ್ವಾಮಿ, ಕೋಲಾರ ಶ್ರೀನಿವಾಸಪುರ ತಾಲ್ಲೂಕು ನೂತನ ಅಧ್ಯಕ್ಷ ಸುನಿಲ್, ತಾಲ್ಲೂಕು ನೂತನ ಉಪಾಧ್ಯಕ್ಷೆ ಸುಜಾತ, ಚಿಂತಾಮಣಿ ತಾಲ್ಲೂಕು ಅಧ್ಯಕ್ಷ ಜಿಎನ್ ಮಂಜುನಾಥ್, ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಎಂವಿ ಮುರಳಿ, ಚಿಂತಾಮಣಿ ನಗರ ಘಟಕ ಅಧ್ಯಕ್ಷ ಎಪಿಎಂ ಮಂಜುನಾಥ್, ಚಿಂತಾಮಣಿ ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಸಿಎಂ ಜಗದೀಶ್ ಸೇರಿದಂತೆ ಸಂಘಟನೆಯ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಏನು ಮುರಳಿಯವರ ನೇತೃತ್ವದಲ್ಲಿ ನಮಗೆ ಒಂದು ತಾಲೂಕು ಅಧ್ಯಕ್ಷನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತೇನು ಕನ್ನಡ ಜಾಗೃತಿ ವೇದಿಕೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ವಿ. ಅದೇ ಥರ ಇವತ್ತೇನು ಸುನಿಲ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಉದ್ದೇಶಗಳು, ಷರತ್ತುಗಳು ಏನಿದೆ ಅದಕ್ಕೆ ಬದ್ಧವಾಗಿ ನಾನು ಕನ್ನಡ ಒಂದು ಜಾಗೃತಿ ವೇದಿಕೆಯ ಅಧ್ಯಕ್ಷ ಸ್ಥಾನ ನಾನು ಕೊಡಿಯುವಂಥ ಒಂದು ಪೈಪೋಟಿಯಾಗಿ ಬಂದು ನನಗೆ ಹೇಳಿದರೆ ಅದು ತುಂಬ ಸಂತೋಷ. ಯಾಕೆಂದರೆ ಯಾರೂ ಬರಲ್ಲ ಮುಂದಕ್ಕೆ, ನಮಗೆ ಆದ ಸ್ಥಾನ ಬೇಕು, ಈ ಸ್ಥಾನ ಬೇಕು, ಯಾಕಪ್ಪ ಅವೆಲ್ಲ ರಿಸ್ಕು ಅಂತ. ಆದರೆ ಈ ಹುಡುಗ ಆದರೂ ಕೂಡ ಇವತ್ತು ತಾಲೂಕು ಅಧ್ಯಕ್ಷನಾಗಿ ನನ್ನ ಧೈರ್ಯವಾಗಿ ಮಾಡಿ ನಾನು ಈ ಕನ್ನಡ ಬಾವುಟ ಆರಿಸ್ತೀನಿ ಅಂತ ಒಂದು ಧೈರ್ಯವಾಗಿ ಬಂದು ಮುಂದೆ ನಿಂತು ನಾವು ಒಂದು ಮಾಡಿದ್ದಾರೆ ಯಲ್ದೂರು ಗ್ರಾಮದಲ್ಲಿ. ಅವ್ರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನೇ ಒಂದು ತೊಂದರೆ ಆಗಲಿ ಅಥವಾ ಏನೇ ಒಂದು ಇಲ್ಲಿ ನಾವು ಮುಂದೆ ನಿಂತು ಅವ್ರಿಗೆ ಜೊತೆಯಲ್ಲಿ ಬೆಂಬಲವಾಗಿ ನಿಂತು ಶ್ರೀನಿವಾಸಪುರದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಒಂದು ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಶ್ರೀನಿವಾಸಪುರದಲ್ಲಿ ಮಾಡೋಕ್ಕೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.